ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಎಲ್ರಿಗೂ ತಮ್ನೈಲ್ ನೋಡಿ ಈ ವಿಡಿಯೋ ಮುಖಾಂತರ ಏನು ತಿಳಿಸ್ಕೊಡ್ತಿದ್ದಾರೆ ಅಂತ ಗೊತ್ತಿದೆ. ಮತ್ತು ಪೊಲೀಸ್ ಅಂದರೆ ಇಸ್ ನಾಟ್ ಎ ಜಾಬ್, ಅದೊಂದು ವ್ಯವಸ್ಥೆ, ಅದೊಂದು ಆರ್ಗನೈಸೇಷನ್. ಪೊಲೀಸು ವ್ಯವಸ್ಥೆ ಅಡಿಯಲ್ಲಿ ಇನ್ಸ್ಪೆಕ್ಟರ್ ಜಾಬು, ಕಾನ್ಸ್ಟೇಬಲ್ ಜಾಬ್ ಬರುತ್ತೆ. ಸೊ ಆ ಕಾನ್ಸ್ಟೇಬಲ್ ಜಾಬ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಜುಕೇಷನ್ ಇರಬೇಕು, ಏನಿರಬೇಕು, ಕ್ವಾಲಿಫಿಕೇಷನ್ ಏನು, ಸ್ಯಾಲ್ರಿ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಿಮಗೆ ಯಾರು ಆಲ್ರೆಡಿ ಎಕ್ಸಾಮ್ ಬರೀತಿದ್ದೀರಲ್ಲ ಅವ್ರಿಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಸೊ ನನ್ನ ವಿಡಿಯೋ ಬಂದು ಯಾರು ಫ್ರೆಶರ್ ಇರ್ತಾರೆ ಮತ್ತು ಯಾರು ಇನ್ನೂ ಡಿಗ್ರಿ ಓದ್ತಾ ಇರ್ತಾರೆ ಅವ್ರಿಗೆ. ಮತ್ತು ನಿಮಗೆ ಇದೇ ಥರ ಸಬ್ ಇನ್ಸ್ಪೆಕ್ಟ್ರಿಗೆ ಏನು ಎಲಿಜಿಬಿಲಿಟಿ ಇರಬೇಕು, ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಹೇಗಾಗೋದು ಅನ್ನೋದ್ರ ಬಗ್ಗೆ, ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಇನ್ಯಾವ್ದ್ಯಾವ್ದು ಜಾಬ್ಸ್ ಬರುತ್ತೆ ಅನ್ನೋದು, ಮತ್ತು ಕರ್ನಾಟಕ ಪೊಲೀಸ್ ಅಥಾರಿಟಿಲಿ ಯಾವ್ದ್ಯಾವ್ದು ಲೆವೆಲ್ಸ್, ರ್ಯಾಂಕಿಂಗ್ ಏನು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ ನಾನು ಮಾಡ್ತೇನೆ. ನಿಮ್ಗೆ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ಪಿ ಸಿ ಎಕ್ಸಾಮ್ಸ್ನ KSP ಅವ್ರು ನಡೆಸ್ಕೊಡ್ತಾ ಇದ್ರು, ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು. ಬಟ್ ಇನ್ನು ಮುಂದೆ KE ಅವ್ರು ನಡೆಸ್ಕೊಡ್ತಾರೆ. ಸೊ ಬಟ್ ನೀವು ಫೈನಲ್ ಅಧಿಸೂಚನೆ ನೋಟಿಫಿಕೇಷನ್ ಏನು ಬರುತ್ತೆ ಅದ್ರ ಪ್ರಕಾರನೇ ಎಲ್ಲ ಹೋಗೋದು. ಬಟ್ ನಿಮಗೆ 2025 6000 PC ಮತ್ತು 1600 KSRP PC ಕಾಲ್ ಮಾಡ್ತಿದ್ದಾರೆ. ಸೊ ನೀವು ಇವಾಗಲಿಂದನೇ ಪ್ರಿಪೇರ್ ಆಗಿ ಅವಾಗ 100% ಕ್ಲಿಯರ್ ಮಾಡೋದು ಪಕ್ಕ. ಫಸ್ಟ್ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಫೀಸು ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಗೆ 200 ರುಪೀಸು. ಅದರ್ ದೆನ್ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3Bಗೆಲ್ಲ 400 ರುಪೀಸ್ ಇರುತ್ತೆ. ನೆಕ್ಸ್ಟು ಏಜ್ ಏನಿರಬೇಕಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 27 ವರ್ಷ. ಇತರೆ ಅಭ್ಯರ್ಥಿ ಅಂದರೆ ಜನರಲ್ ಸ್ಟೂಡೆಂಟ್ಸ್ಗೆ 25 ಇಯರ್ಸು. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷ ಅಂತ ಕೊಟ್ಟಿದ್ದಾರೆ. ಬಟ್ ನಿಮ್ಮದೆಲ್ಲ ಫೈನಲ್ ಏನು ನೋಟಿಫಿಕೇಷನ್ ಆಗುತ್ತಲ್ಲ ಅದು ಎಕ್ಸಾಕ್ಟ್ ಅದ್ರ ಪ್ರಕಾರನೇ ನಡೆಯೋದು. ಯಾಕೆಂದರೆ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಇವಾಗ ಕರೋನಾ ಬಂದಮೇಲೆ ಮತ್ತು ಇವಾಗೆಲ್ಲ ಕಾಲ್ ಮಾಡಿಲ್ಲ ಅಲ್ಲ, ಅದರಿಂದ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಏನು ಅನ್ನೋದನ್ನ ನಿಮ್ಮದು ಫೈನಲ್ ನೋಟಿಫಿಕೇಷನ್ ಆಗುತ್ತಲ್ಲ ಅದು ಎಕ್ಸಾಕ್ಟ್ ಮಾಹಿತಿ ಆಗಿರುತ್ತೆ. ಇದೆಲ್ಲ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅದು ಇತ್ತೀಚಿನವರೆಗೂ ನಡೆದಿರೋ ಮಾಹಿತಿ ಪ್ರಕಾರ ನಾನು ಕೊಡ್ತಾ ಇರೋದು. ನೆಕ್ಸ್ಟು ಎಜುಕೇಷನ್ ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಮೀನ್ಸ್ ಡಿಪ್ಲೊಮೊ ಆ್ಯಂಡ್ ITI. ನೆಕ್ಸ್ಟು ವೇತನ ಶ್ರೇಣಿ ಆ್ಯಂಡ್ ಇದು 3000 4000 ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ವೇರಿ ಆಗುತ್ತೆ. ಮೀನ್ಸ್ ಸಿಟಿ ಟು ಅರ್ಬನ್ ವೇರಿ ಆಗುತ್ತೆ, ಯಾಕೆಂದರೆ DA ಚೇಂಜ್ ಆಗುತ್ತಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಆ್ಯಕ್ಚುಲಿ ಇನ್ಸ್ಪೆಕ್ಟ್ರಿಗೆಲ್ಲ ಫಸ್ಟ್ ಫಿಸಿಕಲ್ ಇರುತ್ತೆ. ನೀವು ಫಿಸಿಕಲ್ ಕ್ಲಿಯರ್ ಆದಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಬಟ್ ಇಲ್ಲಿ ರಿಟರ್ನ್ ಎಕ್ಸಾಮ್ ಪಾಸ್ ಆದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ನೀವು 1:5 ಕಾಲ್ ಮಾಡ್ತಾರೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡು ಹೈಟ್ ಬಂದು 168 ಸೆಂಟಿಮೀಟರ್ ಇರಬೇಕು, ಮತ್ತು ವುಮೆನ್ಸ್ಗೆ 157 ಸೆಂಟಿಮೀಟರ್, ವೆಯ್ಟ್ ಬಂದ್ಬಿಟ್ಟು 45 kg. ಆ್ಯಂಡ್ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಆ್ಯಂಡ್ ಮಹಿಳಾ ವಿದ್ಯಾರ್ಥಿಗಳಿಗೆ 150 ಸೆಂಟಿಮೀಟರ್. ನೆಕ್ಸ್ಟು ಮೆಡಿಕಲ್ ಟೆಸ್ಟ್ ಬಂದು ದೂರದೃಷ್ಟಿ ಎಷ್ಟಿರಬೇಕು, ಸಮೀಪ ದೃಷ್ಟಿ ಎಷ್ಟಿರಬೇಕು, ಮತ್ತು ಶ್ರವಣ ಶಕ್ತಿ ಬಗ್ಗೆ ಎಲ್ಲ ಮಾಡ್ತಾರೆ. ಸೊ ಇದೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮದು 1:1 ಲಿಸ್ಟ್ ಬಿಡ್ತಾರೆ. ಸೊ ಇದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಸೊ ಫೈನಲ್ ರಿಸಲ್ಟ್ ಬಿಡೋದು.